ಇವತ್ತಿನ ದಿನ ನಾವು ಪತ್ರಿಕಾ ಭವನದಲ್ಲಿ ಯಾಕೆ ನಾವು ಈ ಒಂದು ಪತ್ರಿಕಾ ಭವನ ಬಗ್ಗೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ಒಳ ಮೀಸಲಾತಿಯ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ನೀಡಿರ್ತಕ್ಕಂಥ ಆ ವರದಿಯಲ್ಲಿ ABCD ವರ್ಗೀಕರಣ, ABCD ಈ ವರ್ಗೀಕರಣ ಮಾಡಿ ಅಂತೇಳಿ ಅವರು ವರದಿಯಲ್ಲಿ ಕೊಟ್ಟಿದ್ದರು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಸಿದ್ದರಾಮಯ್ಯ ಸಾಹೇಬರು ಆ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ, ಚರ್ಚೆಗೆ ಒಳಪಡಿಸದೆ ಏಕಾಏಕಿಯಾಗಿ ABCD ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ABC ಅಂದರೆ ಹೇಳಿದ್ರಿಗಿನ ಎ ಬಂದು ಒಂದು ಎಡ ಮತ್ತು ಬಲದವರಿಗೆ 6% ಮತ್ತು ಉಳಿದ 59 ಪ್ಲಸ್ ಕೊಲಂಬೋ 4 ಸಮಾಜದವ್ರು ಸೇರಿ 63 ಜಾತಿಗಳಿಗೆ 5% ಮಾಡಿದ್ದಾರೆ. ಹೀಗಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವೆಲ್ಲ ಒಗ್ಗೂಡ್ಕೊಂಡು ತೀರ್ಮಾನಕ್ಕೆ ಬಂದಾಗ ಅವ್ರು ಏನಂತಾರೆ, ಇಲ್ಲ ನಾವು ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ವಿ ಅಂತ ಹೇಳಿದರು. ಅದು ನಾವು ಜನಸಂಖ್ಯೆ ಆಧಾರದ ಮಾಡಿದ್ರೆ ಕೂಡ ತಪ್ಪು ಮಾಹಿತಿ ಹೋಗಿದೆ, ದಯಮಾಡಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇಳಿದಾಗ ಅದೇ ಎಡಬಲದಲ್ಲಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಆಂಜನೇಯ ಸಾಹೇಬರು, ಇಲ್ಲ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅವ್ರು ಬೇಕಾದರೆ ನಮ್ಮ ಪಂಗಡದಲ್ಲಿ ಸೇರಿಸ್ಕೊಂಬಾನ ಅಂತೇಳಿ ಅವ್ರ ಜೊತೆಗೂಡಿ ಈ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದೊಂದಿಗೆ ನಾವು ಸರಿಪಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ. ಒಂದು ವೇಳೆ ಸರ್ಕಾರವು ಇದ್ರ ಬಗ್ಗೆ ಗಮನ ಕೊಟ್ಟು ನಮಗೇನಾದರೂ ಸರಿಪಡಿಸಿದ ಪಕ್ಷದಲ್ಲಿ 15ನೇ ತಾರೀಕು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಕೊಲಂಬೋ ಅಂದರೆ ಹೇಳಿದ್ರೆ ಲಂಬಾಡಿ, ಕೊರಚ, ಕೊರ್ಮ ಮತ್ತು ಗೋವಿ ಸಮಾಜದವರು, ಇನ್ನಿತರ ಸಮಾಜದವರೆಲ್ಲ ಸೇರಿ ಒಂದು ಬೃಹತ್ ಮಟ್ಟದಲ್ಲಿ ಈ ಕಾಗೆ ಪಾರ್ಕಿಂದ ಹಿಡಿದು ರಾಯಲ್ ಸರ್ಕಲ್ ಅಲ್ಲಿ ಒಂದು ವೃತ್ತದಲ್ಲಿ ಆಯಾ ಸಮಾಜದ ಮುಖಂಡರು ಈ ವರದಿಯ ಒಳ ಮೀಸಲಾತಿಯ ಬಗ್ಗೆ ಒಂದು 4 ಜನ ಮಾತಾಡಿ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ. ಈ ಮನವಿ ಪತ್ರದೊಂದಿಗೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದು ಹೇಳಿದ್ರಿಗ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥವ್ರು ನಮಗೆ ನ್ಯಾಯ ಕೊಡ್ತಕ್ಕಂಥ ಮಾಧ್ಯಮದವರೇ ನಮಗೆ ಸಹಪಾಠಿಗಳು, ಸ್ನೇಹಿತರು ಹಾಗೂ ನಿಮ್ಮ ಕಡೆಯಿಂದಲೇ ನಮ್ಗೆ ನ್ಯಾಯ ಸಿಕ್ಕುತ್ತೆ ನಮ್ಮ ಭರವಸೆಯಿಂದ ನಾವು ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಕರೆದಿದ್ವಿ. ಹಾಗಾಗಿ ಇದು ಏನಾದರೂ ನಮಗೆ ಒಂದು ವೇಳೆ ನಮಗೆ ಈ ವರದಿಯಲ್ಲಿ ತಾರತಮ್ಯ ಮಾಡಿ ಮಲತಾಯಿ ಧೋರಣೆ ಮಾಡಿದ್ರಿಗಿನ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ, ಆಮೇಲೆ ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈಗೇನು ಈ ಕೊಲಂಬೋ ಸಮಾಜದಲ್ಲಿ ಒಬ್ಬರು ಇರೋದು ಇವರು ಶಿವರಾಜ್ ತಂಗಡಿಗೆ ಅವರು, ನಮ್ಮ ಗೋವಿ ಸಮಾಜದವ್ರು ಒಬ್ಬರೇ ಸಚಿವರು ಇರೋದು. ಬೇರೆ ಲೆಫ್ಟು ರೈಟ್ ಇದರಲ್ಲಿ 4 ಜನ 5 ಜನ ಸಚಿವರು 4 ಜನ ಪ್ರೆಸೆಂಟ್ ಇದ್ದಾರೆ. ಈಗ ಇವರೊಬ್ಬರ ಬಲ ಕುಸಿತಾ ಇದೆ. ಅಲ್ಲಿ ಏನೇ ಮೀಟಿಂಗ್ ಮಾಡಿದರೆ ಕೂಡ ನೀನು ಸುಮ್ಮನೆ ಇರಪ್ಪ ಅಂತಂದರೆ, ಈಗ ಲಂಬಾಣಿಯಲ್ಲಿ ಯಾರಿಗೂ ಸಚಿವ ಸ್ಥಾನ ಇಲ್ಲ, ಬೇರೆ ಕೊರ್ಚ ಕೊರ್ಮದಲ್ಲಿ ಯಾರಿಗೂ ಏನಿಲ್ಲ ಸ್ಥಾನ, ಅವ್ರ ಪಾಪ MLA ಸ್ಥಾನವೇ ಇಲ್ಲ. ಇನ್ನು ಅಲ್ಲಿಗೆ ಹೋಗಿ ಅವ್ರು ಹೇಳೋದು ಯಾರು? ಅವರು ಮೊನ್ನೆ ಅವರು ಅಷ್ಟೆಲ್ಲ ಮೀಟಿಂಗ್ ಮಾಡಿದ ಮೇಲೆ ಎಲ್ಲರಿಗಿಂತ ಫಸ್ಟು ನಮ್ಮ ಗೋವಿ ಸಮಾಜದ ಮಂತ್ರಿ ಕಡೆಯಿಂದನೇ ಹೇಳಿಸಿದ್ರು, ಹೌದು ನಮಗೆ 5% ಮಾಡಿದ್ದಾರೆ, ನಮಗೆ ತೃಪ್ತಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಭಯ ಬೀಳಿಸ್ತಾರೆ, ಇಲ್ಲ ಅಂತಂದರೆ ಇರೋ ಒಂದು ಪೋಸ್ಟ್ ಕೂಡ ತೆಗಿತಾರೆ. ಆ ಭಯದಿಂದ ಬದುಕ್ತಾ ಇದ್ದೀವಿ ಇವಾಗ. ಈಗ ಯಾಕೆ ಅಷ್ಟು ಅವ್ರಿಗೆ ಸಮಾಜದ ಬಗ್ಗೆ ಕಾಳಜಿ ಇದ್ದಿದ್ರೆ ನಮ್ಮ ಜನಸಂಖ್ಯೆ ಎಷ್ಟಿತ್ತು ಏನಿಲ್ಲ ಅಂತ ಎಲ್ಲ ಸಮಾಜದಲ್ಲಿ ನಿಗಮಗಳು ಮಾಡಿದ್ದಾರೆ. ಆ ನಿಗಮಗಳಿಂದ ಅವ್ರು ವರದಿ ತರಿಸ್ಕೋಬೋದಿತ್ತು. ಅದನ್ನು ಯಾಕೆ ಪ್ರೈವೇಟ್ನವರಿಗೆ ಎಲ್ಲ ಬಿಟ್ಬಿಟ್ಟು ಸರ್ವೆ ಮಾಡಿಸಿದ್ರು? ಅವ್ರದ್ದೇ ಗೋರ್ಮೆಂಟ್ ಇದ್ದಾಗ ಆಯಾ ನಿಗಮ, ಆಯಾ ಜಾತಿ, ಆಯಾ ನಿಗಮದವ್ರಿಗೆ ಏನು ಮಾಡ್ತಿದ್ದೀರಪ್ಪ ಅಂತ ಹೇಳ್ಬಿಟ್ಟು ಅವರಿಂದ ತರಿಸ್ಕೋಬೋದಿತ್ತು. ಸಮಾಜ ಮೀರಿ ಯಾರು ಇಲ್ಲ. ಸಮಾಜ ಇದ್ದರೆ ಜನಾಂಗ, ಸಮಾಜ ಇದ್ದರೆ ಅವರಿಗೆ ಅಧಿಕಾರ ಮತ್ತೊಂದು ಇದು. ಸರಿ, ನೀವು ಅವರಿಗೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿ, ಒತ್ತಾಯ ಆದರೂ ಮಾಡಿ. ಸರ್, ಈಗ ಇದೇ ಲಾಸ್ಟ್ ಟೈಮ್ BJP ಸರ್ಕಾರ ಇದ್ದಾಗ ಪ್ರಭು ಚವ್ಹಾಣ್ ಅವ್ರು ಮಂತ್ರಿ ಇದ್ದರು, ಉಮೇಶ್ ಜಾಧವ್ ಅವ್ರು MP ಇದ್ದರು. ಅವ್ರಿಗೆ ನಾವೇ ಚಪ್ಪಲಿ ಹಾರ ಹಾಕಿದ್ವಿ. ಯಾಕೆ ಹಾಕಿದ್ವಿ ಅಂತಂದರೆ, ಇಲ್ಲ ನಮಗೆ 4.5%ಗೆ ನೀವು ಹೆಂಗೆ ಇದು ಮಾಡ್ಕೊತಿದ್ದೀರಾ ಬರ್ರಿ ಅಂತ ಹೇಳ್ಬಿಟ್ಟು. ಇವಾಗ ಇದೇನಾಗ್ತಿದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಇವಾಗ ಬಂದ ಮೇಲೆ ಅಲ್ಲಿ ನಮ್ಮವ್ರು ಯಾರೂ ಇಲ್ಲ, ಇರೋದೇ ಒಬ್ಬರು ಇವರು ಡೆಪ್ಟಿ ಸ್ಪೀಕರ್ ಮಾಡಿದ್ದಾರೆ. ಅವ್ರು ಏನಂತಂದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಮೊನ್ನೆ ಇದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದಾಗ ಇಲ್ಲಪ್ಪ ಅದು ಯಾವುದು ಏನೂ ಆಗೋದೇ ಇಲ್ಲ, ಮಾಡೋದೇ ಇಲ್ಲ ಅಂದರು. ಇವರೊಬ್ಬರು ನಮ್ಮ ಮಂತ್ರಿನ ಕರೆದ್ಬಿಟ್ಟು ರಾತ್ರಿ ಪರ್ಸೆಂಟೇಜ್ ಬೆಳೆಸ್ತಾರೆ.
ಅವ್ರಿಗೂ ಮಾಹಿತಿ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.